ನಮ್ಮ ಶಾಸಕರಿಗೆ ಪರವಾಗಿ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಬಗ್ಗೆ ಗಣಪತನವರು ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ಕಳೆದ ಫೆಬ್ರವರಿಯಿಂದ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮಾರಿಕಾಂಬಾ ಜಾತ್ರೆ ಆಯಿತು. ಆ ಮಾರಿಕಾಂಬಾ ಜಾತ್ರೆ ಸಂದರ್ಭದಲ್ಲಿ ಮಾರಿಗುಡಿಗೆ ಸಂಪರ್ಕ ರಸ್ತೆಗಳು ಏನಿದೆ ಸಾಗರ ಟೌನಲ್ಲಿ ಎಲ್ಲ ಸಹ ವಿಶೇಷ ಅನುದಾನ ತಂದು 2 ಕೋಟಿ ದುಡ್ಡು ತಂದುಬಿಟ್ಟು ಮಾಡ್ತೀನಿ ಅಂತ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಆ ಬಗ್ಗೆ ಆ ಸಂದರ್ಭದಲ್ಲಿ ಸಿದ್ದರಾಮಣ್ಣನ ಭೇಟಿ ಮಾಡಿ ಮಾರಿ ಜಾತ್ರೆಗೆ 2 ಕೋಟಿ ಕೊಡಿ ಅಂತ ಒಂದು ಲೆಟ್ರು ಸಹ ಕೊಟ್ಟಿದ್ದರು. ನಿಮಗೆ ಗೊತ್ತಿದೆ, ಈಗ ಒಬ್ಬ ನಗರಸಭಾ ಸದಸ್ಯನಾಗಿ ಯಾವ ಥರ ನಮ್ಮ ನಗರಸಭೆಯಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು ಅಥವಾ ಚರಂಡಿ ಕಾಮಗಾರಿ ಯಾವ ಥರ ಮಾಡ್ತೀವಿ ಅಂತ. ಅಂದರೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿರುತ್ತೆ, ಆ ದುಡ್ಡು ಬರೋ ಪೂರ್ವದಲ್ಲೇ ನಾವಿಲ್ಲಿ ಕ್ರಿಯಾ ಯೋಜನೆ ಮಾಡಿಬಿಟ್ಟು ಅದಷ್ಟು ಕೆಲಸ ಮಾಡ್ತೀವಿ. ಆ ಪ್ರಕಾರ ಅವತ್ತು ಸಾಗರ ಟೌನಲ್ಲಿ ಮಾರಿ ಜಾತ್ರೆ ಸಂಬಂಧಪಟ್ಟಂಗೆ ನಗರಸಭೆ 2 ಕೋಟಿ ದುಡ್ಡನ್ನು ನಂಬಿ ಕೆಲಸ ಮಾಡಿತ್ತು. ಆವಾಗ ಬಿ ಜೆ ಪಿಯ ಮುಖಂಡರುಗಳು ಎಲ್ಲಿ ಬಂದಿದೆ 2 ಕೋಟಿ, ಯಾರು ತಂದ್ಯಾರೆ, ಎಲ್ಲ ಸುಳ್ಳು ಬೋಗಸ್ ಅಂತ ಪತ್ರಿಕಾಗೋಷ್ಠಿ ಮಾಡಿ ಮಾತಾಡಿದರು. ನಾನು ರಾಜಕೀಯವಾಗಿ ಮಾತ್ರ ನಾನು ಬೇಜಾರಾಗಲ್ಲ, ಎಲ್ಲೋ ಒಂದು ಸಭೆಯಲ್ಲಿ ಮಾತಾಡಿ ಅದು ಬಿಡ್ರಿ ಟೇಕ್ ಇಟ್ ಇದೆ ಅಂತ ತಗೊಳ್ಳೋಣ. ಆದರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಂದೇ ಇಲ್ಲ, ಬರೋದೇ ಇಲ್ಲ, ಸುಳ್ಳು ಹೇಳ್ತಾರೆ ಅನ್ನೋ ಒಂದು ಆಪಾದನೆನ ಬಿ ಜೆ ಪಿ ಮುಖಂಡರು ಮಾಡಿದರು. ಅದರಿಂದ ಸ್ನೇಹಿತರು, ಇವತ್ತು ನೋಡಿದ್ರಿ, ಒಂದು ವಾರದ ಹಿಂದೆ SFC 2 ಕೋಟಿ ಹಣ ಮಂಜೂರಾದ ಬಗ್ಗೆ ಸರ್ಕಾರದ ಪತ್ರನೇ ನಿಮಗೆಲ್ಲ ತಲುಪಿದೆ. ಆದ್ದರಿಂದ ನಾನು ಆವಾಗಲೂ ಸಹ ಸಾಕಷ್ಟು ಸಭೆಯಲ್ಲಿ ಹೇಳಿದ್ದೆ, ಸಾಗರದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ಬಾರಿ ಜಾತ್ರೆಗೆ ಈ ಥರ 2 ಕೋಟಿ ದುಡ್ಡು ಬರ್ತಾ ಇರೋದು ಇದೊಂದು ಸಂಪ್ರದಾಯ ಆಗುತ್ತೆ. ಯಾಕಂದರೆ ಒಂದು ಸಾರಿ ಒಂದು ಜಾತ್ರೆಗೆ ಈ ಥರ ಸರ್ಕಾರ ದುಡ್ಡು ಬಂದರೆ ಪ್ರತಿ ಜಾತ್ರೆಗೂ ಅದು ಬರೋ ಪ್ರಕ್ರಿಯೆ ಆಗತ್ತೆ. ಮುಂದಿನ ದಿನಗಳೇ ಹಣ ಜಾಸ್ತಿ ಆಗುತ್ತೆ ಅನ್ನೋ ಮಾತುಗಳನ್ನ ನಾವು ಆಡಿದ್ದು. ಆ ಪ್ರಕಾರ ಇವತ್ತು ಮಾರಿ ಜಾತ್ರೆ ಸಂದರ್ಭದಲ್ಲಿ ಏನು ಸಾಗರ ನಗರದ ಅಭಿವೃದ್ಧಿಗೆ 2 ಕೋಟಿ ತಂದಂಥ ಗೋಪಾಲಕೃಷ್ಣ ಬೇಳೂರಿಗೆ ಸಾರ್ವಜನಿಕವಾಗಿ, ಮಾರಿಯ ಭಕ್ತರ ಪರವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಅಂಥ ದೂರದೃಷ್ಟಿಯ ನಾಯಕ ನಮಗಿರೋಕ್ಕೋಸ್ಕರನೇ. ಯಾಕಂದರೆ ಸಾಕಷ್ಟು ಶಾಸಕರು ಸಾಗರಕ್ಕೆ ಬಂದು ಹೋಗಿದ್ದಾರೆ. ಯಾರೂ ಸಹ ಆ ಕಾಲದ ಶಾಸಕರುಗಳು ಆ ಜಾತ್ರೆಗೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಯಾವುದೇ ಅನುದಾನ ತಂದಿರಲಿಲ್ಲ. ಆ ತಂದಿರೋವಂಥ ಗೋಪಾಲಕೃಷ್ಣ ಬೇಳೂರವರಿಗೆ ನಾವೆಲ್ಲ ಪಕ್ಷದ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ಆರ್ಥಿಕ ಅಭಿನಂದನೆಗಳು. ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಬಂದಾಗ ಇನ್ನೂ ಹೆಚ್ಚಿನ ಅನುದಾನ ತರಲಿ, ಸಾಗರನ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ನಾವು ಮಹಾ ಗಣಪತಿ ಹತ್ರ ಬೇಡ್ಕೊತಾ ಇದ್ದೀವಿ. ನಮಸ್ಕಾರ.